ಹಲೋ ಎವ್ರಿವನ್, ವೆಲ್ಕಮ್ ಟು ಐಶು ಆಚಾರ್ಯ ವ್ಲಾಗ್ಸ್. ಆ್ಯಸ್ ಯೂಶುವಲ್ ನನ್ನ ಡೇ ಬಿಸಿನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಆಯಿತು. ಈಗಂತೂ ಬೆಳಗ್ಗೆ ಆದರೂ ಮಳೆ, ಸಂಜೆ ಆದರೂ ಮಳೆ. ನಾನಂತೂ ಕೂರ್ಗಲ್ಲಿರೋದ್ರಿಂದ ಎಷ್ಟು ಮಳೆ ಅಂತಂದರೆ ಸಖತ್ತು ಚಳಿ ಆಗ್ತಿರುತ್ತೆ. ಎಷ್ಟು ಬಿಸಿ ನೀರು ಕುಡಿದ್ರೂ ಅದು ಬಿಸಿ ಅಂತಲೇ ಅನಿಸೋದಿಲ್ಲ. ನಾನು ಬಿಸಿನೀರು ಕುಡಿತಾ ಕೂತಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು. ಅವ್ರು ಡೈಲಿ ಶಟಲ್ ಆಡೋಕ್ಕೆ ಗ್ರೌಂಡ್ಗೆ ಹೋಗಿ ಅವ್ರು ಬಂದು ಸ್ವಲ್ಪ ಟೈಮ್ ಆದಮೇಲೆ ಅಜ್ಜಿ ಇಬ್ರಿಗೂ ಕಾಫಿ ಇಟ್ಕೊಟ್ರು. ಇಬ್ಬರು ಕೂತ್ಕೊಂಡು ಕಾಫಿ ಕುಡಿದ್ವಿ. ಒಂದು ಗರ್ಲ್ ಫ್ರಾಕ್ ಇತ್ತು ಅಂತ ನಮ್ಮ ಪಾಪಗೆ ಆ ಫ್ರಾಕ್ ಹಾಕಿದ್ದೆ. ಸೇಮ್ ಹುಡುಗಿ ಥರನೇ ಕಾಣ್ತಿದ್ದ. ಅದಕ್ಕೆ ಅವರಪ್ಪ ಎತ್ಕೊಂಡು ಅವನ್ನ ಆಟ ಆಡಿಸ್ತಾ ಇದ್ರು. ಅವರು ವರ್ಕಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತೆ ಸಂಜೆ ಬಂದಮೇಲೆ ಇಟ್ಕೊಂಡು ಆಟ ಆಡಿಸ್ತಾರೆ. ನಮ್ಮನೆ ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಹುಳಿ ಜಿಂಕ ಮಾಡಿದರು. ಅಕ್ಕಿ ರೊಟ್ಟಿನ ಬೇರೆ ಬೇರೆ ಕಡೆ ಹಲವಾರು ರೀತಿ ಮಾಡ್ತಾರೆ. ಮಾಡೋ ರೀತಿನೂ ಚೇಂಜ್ ಆಗುತ್ತೆ ಮತ್ತು ಅದನ್ನು ತಟ್ಟೋ ರೀತಿನೂ ಚೇಂಜ್ ಆಗುತ್ತೆ. ಕೆಲವೊಬ್ಬೊಬ್ರು ಯಾವ ಥರ ತಟ್ತಾರೆ ಅಂದರೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಅದರ ಮೇಲೆ ಈ ಅಕ್ಕಿ ರೊಟ್ಟಿನ ಈ ಥರ ರೌಂಡ್ ಮಾಡ್ಕೊಂಡು ತಟ್ತಾರೆ. ಇನ್ನು ಕೆಲವೊಬ್ಬರು ಕೆಳಗಡೆ ಸ್ವಲ್ಪ ಅಕ್ಕಿ ಪೌಡರ್ ಹಾಕ್ಕೊಂಡು ಅದ್ರ ಮೇಲೆ ರೊಟ್ಟಿ ಇಟ್ಟಿಟ್ಕೊಂಡು ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ತಟ್ತಾರೆ. ಸೊ ದಟ್ ಈಸಿಯಾಗಿ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದರೆ ಅಗಲ ಆಗುತ್ತೆ ಅಂತ. ಬಟ್ ನಮ್ಮನೆ ಇಲ್ಲಿ ಅಜ್ಜಿ ಯಾವ ಥರ ಪ್ಲಾಸ್ಟಿಕ್ ಕವರ್ಸ್ ಏನು ಯೂಸ್ ಮಾಡಲ್ಲ. ಸ್ವಲ್ಪ ನೀರನ್ನ ಒದ್ದೆಕಾಯಿ ಥರ ಮಾಡಿಕೊಂಡು ಅಕ್ಕಿ ಪೌಡರ್ ಹಾಕ್ಕೊಂಡು ತಟ್ತಾರೆ. ನನಗೆ ಇಷ್ಟ ಅಗಲವಾಗಿ ತಟ್ಟಕ್ಕೆ ಬರಲ್ಲ. ಮಧ್ಯದಲ್ಲಿ ತಿಕ್ಕಾಗಿ ಮಾಡಿಬಿಡ್ತೀನಿ ಮತ್ತು ಎಡ್ಜಸಲ್ಲಿ ಸ್ವಲ್ಪ ಜಾಸ್ತಿ ತಟ್ಬಿಡ್ತೀನಿ. ಸೊ ಅದರಿಂದ ಅಲ್ಲಿ ಸ್ವಲ್ಪ ಕಿತ್ತೋದಂಗೆ ಆಗಿಬಿಡುತ್ತೆ. ಅಷ್ಟು ಕರೆಕ್ಟಾಗಿ ನಾನು ತಟ್ಟೋದು ಬರಲ್ಲ. ಆದರೆ ಅಜ್ಜಿ ಕರೆಕ್ಟಾಗಿ ತುಂಬ ಅಗಲವಾಗಿ ತುಂಬ ತೆಳ್ಳಗೆ ರೊಟ್ಟಿ ತಟ್ತಾರೆ. ರೊಟ್ಟಿ ಕಾಂಬಿನೇಷನ್ ಆಗಿ ಹುಳಿ ಜಿಂಕ ಅಂತ ಹೇಳಿದೆ. ಅದು ಎಷ್ಟು ಕಡೆ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡೋಣ ಇನ್ನೊಂದು ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮಾಡಿದಾಗ ಹುಳಿ ಜಿಂಕದು ರೆಸಿಪಿನ ನಾನು ಈ ಥರ ರೌಂಡಾಗಿ ತಿರುಗಿಸ್ಕೊಂಡು ತಟ್ಟೋದ್ರಿಂದ ಎಲ್ಲೂ ಸಹ ದಪ್ಪ ಮತ್ತು ತೆಳುವು ಆ ಥರ ಆಗೋದಿಲ್ಲ. ಎಲ್ಲ ಮಧ್ಯದಲ್ಲಿ ಮತ್ತು ಎಡ್ಜಸ್ಸಲ್ಲಿ ಎಲ್ಲ ಕಡೆ ಒಂದೇ ಸೈಜಲ್ಲಿರುತ್ತೆ. ನನಗಂತೂ ರೊಟ್ಟಿ ತಟ್ಟೋದೊಂದು ಚಾಲೆಂಜ್ ಆದರೆ ಅದನ್ನು ಈ ಥರ ಫ್ಲಿಪ್ ಮಾಡಿಕೊಂಡು ಹಂಚಿನ ಮೇಲೆ ಹಾಕೋದು ಇನ್ನೊಂದು ಚಾಲೆಂಜ್ ಅನಿಸುತ್ತೆ. ಯಾಕಂದರೆ ಅಷ್ಟು ತೆಳುವಾಗಿ ತಟ್ಟಿರ್ತೀವಲ್ವ, ಅದು ಹಿಂಗೆ ಫ್ಲಿಪ್ ಮಾಡ್ಕೊಂಡಾಗ ಎಲ್ಲಿ ಕಿತ್ತೋಗುತ್ತೋ ಅಥವಾ ಮಧ್ಯದಲ್ಲೆಲ್ಲ ಎಲ್ಲಿ ಕಿತ್ತೋಗುತ್ತೋ ಅನಿಸುತ್ತೆ. ರೊಟ್ಟಿನ ಹಂಚಿನ ಮೇಲೆ ಹಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ಅದ್ರ ಮೇಲೆ ಈ ಥರ ನೀರು ಸವರಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಒಂಥರ ಡ್ರೈ ಅನಿಸುತ್ತೆ ರೊಟ್ಟಿ. ನೀರು ಹಾಕಿದ ಮೇಲೆ ಅದನ್ನು ಪುನಃ ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಿ ಸುತ್ತ ತಿರುಗಿಸಿ ಚೆನ್ನಾಗಿ ಬೇಯಿಸಿದ್ರೆ ಈ ಥರ ತೆಳುವಾಗಿರೋ ರೊಟ್ಟಿ ರೆಡಿಯಾಗುತ್ತೆ. ತಿಂಡಿ ಆದಮೇಲೆ ಹಾಲಿಗೆ ನನಗೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಕೊಡ್ತಿದ್ರು ಅಜ್ಜಿ. ಅದು ಖಾಲಿ ಆಗಿತ್ತು ಅಂತ ಮತ್ತೆ ಮಾಡ್ತಿದ್ರು. ಸೊ ಆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಕ್ಕೆ ಗೋಡಂಬಿ, ವಾಲ್ನಟ್, ಬಾದಾಮಿ ಮತ್ತು ಒಣಕರ್ಜೂರನ ಚೆನ್ನಾಗಿ ಒಣಗಿಸ್ಕೊಂಡಿದ್ರು. ಸೊ ಒಣಕರ್ಜೂರನ ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಒಣಗಿಸ್ಲಿಲ್ಲ ಅಂತಂದರೆ ಅದು ಡ್ರೈ ಆಗಲ್ಲ. ಎಲ್ಲ ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡ್ಕೋಬೇಕು. ಫಸ್ಟು ವಾಲ್ನಟ್ಟು ಮತ್ತು ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಒಟ್ಟಿಗೆ ಮತ್ತು ಒಣಕರ್ಜೂನನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾಕಂತಂದರೆ ಅದನ್ನು ಎಷ್ಟು ಒಣಗಿಸಿದ್ರು ಅದರಲ್ಲಿ ಒಂಥರ ಸ್ಟಿಕ್ಕಿ ಫಾರ್ಮ್ ಇರುತ್ತೆ, ಅದು ಅಂಟ್ಕೊಬಿಡುತ್ತೆ ಮಿಕ್ಸರ್ ಗ್ರೈಂಡರ್ಗೆ. ಸೊ ಅದನ್ನು ಲಾಸ್ಟಲ್ಲಿ ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಪೌಡರಾಗಿ ಸಿಗುತ್ತೆ. ಅದೊಂದು ಸ್ವಲ್ಪ ಸ್ಟಿಕ್ಕಿ ಆದ್ರೂ ಏನು ಪ್ರಾಬ್ಲಮ್ ಅನಿಸಲ್ಲ. ಈ ಟೈಮ್ ನನ್ನ ಕಸಿನ್ ಬ್ರದರ್ ಮನೇಲೇ ಇದ್ದಿದ್ದರಿಂದ ಅಜ್ಜಿ ಗ್ರೈಂಡ್ ಮಾಡೋಕ್ಕೆ ಬಿಡಲಿಲ್ಲ. ಅವನೇ ಗ್ರೈಂಡ್ ಮಾಡಿಕೊಡ್ತಾ ನನಗೆ ಪೌಡರ್ನ. ನಾನು ಆಗಲೇ ಹೇಳಿದಾಗೆ ಒಣಕರ್ಜೂರನ ಎಷ್ಟೇ ಡ್ರೈ ಮಾಡಿದ್ರೂ ಅದರದ್ದು ಸ್ಟಿಕ್ಕಿನೆಸ್ ಹೋಗಲ್ಲ, ಈ ಥರನೇ ಇರುತ್ತೆ. ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ದಪ್ಪದಾಗೇ ಮಾಡ್ಕೊಂಡಿದ್ದೀವಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲ್ಗೆ ಹಾಕ್ಕೊಂಡ್ರೆ ಆಯಿತು. ನನ್ನ ಹಸ್ಬೆಂಡ್ ಇದನ್ನು ತಂದುಬಿಟ್ಟು ಇದೇನಿರ್ಬೋದು ಹೇಳು ಅಂದರು. ನನಗಂತೂ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಮತ್ತು ಅವ್ರು ಹೇಳಿದ್ರು ಇದು ಹಾಗಲಕಾಯಿ ಅಂತ. ನಾನು ಸ್ವಲ್ಪ ಉದ್ದ ಇರೋದು, ಸ್ವಲ್ಪ ಲೈಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಇರೋಂಥ ಹಾಗಲಕಾಯಿ ನೋಡಿದ್ದೆ. ಆದರೆ ಈ ಥರ ಹಾಗಲಕಾಯಿನ ಇದೇ ಫಸ್ಟ್ ಟೈಮ್ ನೋಡಿದ್ದೆ. ನನಗೆ ಒಂಥರ ಸ್ಟಾರ್ಟಿಂಗ್ ನೋಡಿದಾಗ ಹಲಸಿನಕಾಯಿ ಚಿಕ್ಕದಾಗಿರುತ್ತಲ್ಲ ಆ ಥರ ಅನಿಸ್ತು. ನಿಜವಾಗ್ಲೂ ಹಾಗಲಕಾಯಿ ಅಂತ ಗೊತ್ತೇ ಆಗಲಿಲ್ಲ. ನಾನಿವತ್ತು ನನ್ನ ಮಗನಿಗೆ 4 ಮಂತ್ ಫೋಟೋಶೂಟ್ ಮಾಡ್ತಿದ್ದೆ. ಸೊ ನಾನು ಅವನಿಗೆ 2nd ಮಂತ್ ಇದ್ದಾಗ ಫಸ್ಟ್ ಕ್ರೈಯಿಂದ ಪ್ಯಾಕ್ ಆಫ್ 2 1 ಪೀಸ್ ತರಿಸಿದ್ದೆ. ಅದರಲ್ಲಿ 2 ಮಂತ್ಸ್ಗೆ ಇದನ್ನು ಯೂಸ್ ಮಾಡಿದ್ದೆ ಅವನಿಗೆ. ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದರಲ್ಲಿ 4 ಕಲರ್ಸ್ ಇದೆ, ಅದರಿಂದ 4 ಮಂತ್ಗೆ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ 4 ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದಾಗ ಗೊತ್ತಾಯಿತು ವೈಟು ಸೇರಿಸಿ ಇಲ್ಲಿ 5 ಕಲರ್ಸ್ ಇದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವನಿಗೆ ಬೇರೆ ಬಟ್ಟೆ ತೊಗೊಂಡಿಲ್ಲ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು ಕಮ್ಮಿ ಅಂದರೂ 3 ಡೇಸ್ ಬೇಕಾಗುತ್ತೆ ಡೆಲಿವರ್ ಆಗೋಕ್ಕೆ. ಸೊ ಅದಕ್ಕೆ ಇದನ್ನೇ ಹಾಕ್ತಿದ್ದೀನಿ ನಾನು ಅವನಿಗೆ. ಲಾಸ್ಟ್ ಮಂತ್ ಅವನಿಗೆ 3 ಮಂತ್ ಫೋಟೋಶೂಟ್ ಮಾಡಿದಾಗ ಆವಾಗ ರೈನ್ ಸ್ಟಾರ್ಟ್ ಆಗಿದ್ದರಿಂದ ರೈನ್ ಥೀಮಲ್ಲಿ ಮಾಡೋಣ ಅಂತ ಅವನಿಗೆ ನಾನು ರೈನ್ ಥೀಮಲ್ಲಿ ಮಾಡಿದ್ದೆ. ಸೊ ಅಲ್ಲಿ ಕ್ಲೌಡು ಮತ್ತು ರೈನ್ಬೋ ಎಲ್ಲ ಯೂಸ್ ಮಾಡಿದ್ದೆ. ಅದೇ ಥರ ಇದರಲ್ಲಿದೆ ಕ್ಲೌಡು ಮತ್ತು ರೈನ್ಬೋ ಎಲ್ಲ ಇದರಿಂದ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು ಲಾಸ್ಟ್ ಮಂತ್ ಫೋಟೋಶೂಟ್ಗೆ. ಆ ಕ್ಲಿಪ್ಪಿಂಗ್ನ ನಾನು ಇಲ್ಲಿ ಹಾಕ್ತೀನಿ, ಇನ್ನೂ ನೋಡ್ಬೋದು.
ಸೊ ಈ ಟೈಮ್ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇದು ಹಾಕಿ ಇದು ಮಾಡಿರ್ತೀನಿ. ನೆಕ್ಸ್ಟ್ ಮಂತ್ ನೋಡೋಣ. ಒಂದು 15 ಡೇಸ್ ಬಿಫೋರೇ ನಾನು ಪ್ಲ್ಯಾನ್ ಮಾಡಿಕೊಂಡು ಯಾವ ಬಟ್ಟೆ ಅವನಿಗೆ ಹಾಕಬೇಕು ಪ್ಲ್ಯಾನ್ ಮಾಡ್ಕೋಬೇಕು. ಅವನಿಗೆ ರೆಡಿ ಮಾಡೋಕ್ಕೂ ಫಸ್ಟು ನಾನು ಫೋಟೋಶೂಟ್ಗೆ ರೆಡಿ ಮಾಡ್ಕೋಬೇಕು. ಸೊ ಈ ಟೈಮ್ ನಾನು ಏನು ಅಂದ್ಕೊಂಡೆ ಅಂತಂದರೆ, ಮ್ಯಾಂಗೋ ಸೀಸನ್ ಇದೆಯಲ್ಲ, ಅದಕ್ಕೆ ಮ್ಯಾಂಗೋ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ. ಸೊ ಅದಕ್ಕೆ ಸ್ವಲ್ಪ ಮ್ಯಾಂಗೋ ಟ್ರೀ ಥರ ಬರೋ ಥರ ಮಾಡಿಬಿಟ್ಟು ಮ್ಯಾಂಗೋ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನೂ ಅಷ್ಟು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಮಾಡ್ತಾ ಮಧ್ಯದಲ್ಲಿ ಏನೇನು ಐಡಿಯಾ ಬರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತೀನಿ. ಈ ಥರ ಮ್ಯಾಂಗೋ ಟ್ರೀನ ಮಾಡೋಕ್ಕೆ ನನ್ನ ತಮ್ಮ ನನಗೆ ಹೆಲ್ಪ್ ಮಾಡ್ದೆ. ನಾನು ಫಸ್ಟ್ ಟ್ರೈ ಮಾಡಿದೆ, ನನಗಂತೂ ಅದು ಸರಿ ಬರಲೇ ಇಲ್ಲ. ಮ್ಯಾಂಗೋ ಟ್ರೀ ಥರ ನನಗಂತೂ ಕಾಣಿಸ್ಲಿಲ್ಲ. ಅದಕ್ಕೆ ನನಗಂತೂ ಮಾಡೋಕ್ಕಾಗಲ್ಲ, ನೀನೇ ಮಾಡು ಅಂತಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವ್ನು ಹೆಲ್ಪ್ ಮಾಡಿಕೊಟ್ಟು ಲಾಸ್ಟ್ ಫೈನಲಾಗಿ ಅದು ಮ್ಯಾಂಗೋ ಟ್ರೀ ಥರ ಕಾಣಿಸೋ ಥರ ಮಾಡಿಕೊಟ್ಟ ಅವನು. ನಾನಿಲ್ಲಿ ಕೆಳಗಡೆ ಹಾಕ್ಕೊಂಡಿರೋದು ಫರ್ ಟೈಪ್ ಕ್ಲಾತ್. ಇದನ್ನು ಮೀಶೋಯಿಂದ ತರಿಸಿದ್ದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ನಾನು 2 ಕಲರ್ ಹಣ್ಣು ತೊಗೊಬನ್ನಿ, ಗ್ರೀನ್ ಒಂದು ಮತ್ತು ಯೆಲ್ಲೋ ಒಂದು ಇರಲಿ. ಸೊ ಗ್ರೀನ್ ಕಾಯಿ ಥರ ಆಗುತ್ತೆ, ಯೆಲ್ಲೋ ಹಣ್ಣು ಥರ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ನೋಡಿದ್ರೆ ಗ್ರೀನೇ ದಪ್ಪ ಹಣ್ಣು ಸಿಕ್ಕಿದೆ, ಯೆಲ್ಲೋನೇ ಸಣ್ಣ ಹಣ್ಣು ಸಿಕ್ಕಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ ಮ್ಯಾಂಗೋ ಟ್ರೀ ಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಇದು ಮಧ್ಯದಲ್ಲೆಲ್ಲ ಇಟ್ಟಿದ್ದೀನಿ. ಇಲ್ಲೊಂದು ಹ್ಯಾಂಗಿಂಗ್ ಥರ ಇರಲಿ ಅಂತ ಅಂದ್ಬಿಟ್ಟು ಒಂದು ವೇಲ್ ಹಾಕ್ಬಿಟ್ಟು ಇದನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನೇರಳೆ ಹಣ್ಣು ಸೀಸನು ಆಗಿರೋದ್ರಿಂದ ನೇರಳೆ ಹಣ್ಣು ಆ್ಯಡ್ ಮಾಡೋಣ ಅಂತಂದ್ಬಿಟ್ಟು 4 ಅಂತ ನೇರಳೆ ಹಣ್ಣಲ್ಲೇ ಬರೆಯೋಕ್ಕಾಗತ್ತೆ ಅಂದ್ಬಿಟ್ಟು ನಾನು ನೇರಳೆ ಹಣ್ಣನ್ನು ತರಿಸಿದ್ದೀನಿ. ಸ್ವಲ್ಪ ಜಾಸ್ತಿ ಹಣ್ಣಾಗಿದ್ದರಿಂದ ಒಂಥರ ಇತ್ತು, ಅದಕ್ಕೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಗಟ್ಟಿಯಾಗಲಿ ಅಂತ ಫ್ರೀಝರಲ್ಲಿ ಇಟ್ಟಿದ್ವಿ. ಇದರಲ್ಲಿ 4 ಅಂತ ಬರೆಯೋಣ ಅಂತ. ಇದು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಕೈಯಲ್ಲಿ ಇಟ್ಕೊಂಡು ಜೋಡ್ಸೋಕ್ಕೆ ಆಗ್ತಿಲ್ಲ. ಫುಲ್ ಕೈಯೆಲ್ಲ ಒಂಥರ ಕೋಲ್ಡ್ ಥರ ಅನಿಸ್ತಿದೆ. ಹೇಗೋ ಕಷ್ಟಪಟ್ಟು ಒಂದು ಸ್ವಲ್ಪನಾದರೂ ಮ್ಯಾಂಗೋ ಟ್ರೀ ಥರ ಕಾಣಿಸೋ ರೀತಿ ಮಾಡ್ಕೊಂಡ್ವಿ. ಇದು ಫೈನಲ್ ಲುಕ್. ಇಷ್ಟು ಮಾಡ್ತಿದ್ವಿ, ಅಷ್ಟೊತ್ತಿಗೆ ಏನೋ ಸೌಂಡ್ ಕೇಳಿಸ್ತು. ಏನು ಅಂತ ನೋಡೋಕ್ಕೆ ಹೋದ್ವಿ. ಅದೇನು ಅಂದರೆ, ನಮ್ಮೂರಲ್ಲಿ ಒಬ್ಬರು ಪಾಸ್ಟ್ 30 ಇಯರ್ಸಿಂದ ಆರ್ಮಿಲಿ ವರ್ಕ್ ಮಾಡ್ತಿದ್ರು. ಅವ್ರದ್ದು ರಿಟೈರ್ಮೆಂಟ್ ಆಗಿತ್ತು. ಸೊ 30 ಇಯರ್ಸ್ ವರ್ಕ್ ಮಾಡೋದು ಅಂದರೆ ನಿಜವಾಗ್ಲೂ ಅದು ತುಂಬ ಕಷ್ಟವಾದ ಮಾತು. ಸೊ ಅದಕ್ಕೆ ಅವರು ಮನೆಗೆ ರಿಟರ್ನ್ ಆದಾಗ ಈ ಥರ ಊರವರೆಲ್ಲ ಸೇರಿ ಒಂದು ಹಾನರಾಗಿ ಒಂದು ಪ್ರೊಸೆಷನ್ ಮಾಡಿದ್ರು ಊರಲ್ಲೆಲ್ಲ. ಅದೆಲ್ಲ ನೋಡಿ ಮತ್ತೆ ನಾವು ನಮ್ಮ ವರ್ಕಿಗೆ ರಿಟರ್ನ್ ಆದ್ವಿ. ಸೊ ಫೈನಲಾಗಿ ನಮ್ಮ ಪುಟಾಣಿನ ಅಲ್ಲಿ ಮಲಗಿಸಿದಾಗ ಈ ಥರ ಕಾಣ್ತಿತ್ತು. ಫೋಟೋಶೂಟ್ ಎಲ್ಲ ಆದಮೇಲೆ ನಮ್ಮ ಪಾಪುದು ರೆಗ್ಯುಲರ್ ಚೆಕಪ್ಗೆ ಅಂತ ನಾವು ಕುಶನ್ ನಗರ್ ಹೋಗಿದ್ವಿ. ಹೋಗಬೇಕಾದ್ರೂ ಮಳೆ ಇತ್ತು, ಬರಬೇಕಾದ್ರೂ ಮಳೆ ಇತ್ತು. ಸೊ ನಾನು ಹಾಸ್ಪಿಟಲಲ್ಲಿ ಯಾವುದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಅದರಿಂದ ಹೋಗೋದು ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನನ್ನ ಅಜ್ಜಿಗೂ ಮತ್ತು ಹಸ್ಬೆಂಡ್ಗೂ ಹಾಸ್ಪಿಟಲ್ ಹೋಗಬೇಕಿತ್ತು. ಅವ್ರು ಹೋಗಿದ್ದು ಹಾಸ್ಪಿಟಲ್ ಕ್ಲಿಪ್ಪಿಂಗ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.